ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಅದೇ ನಮ್ ತಂದೆ ಬಿಡಿಸಿರೋ ಚಿತ್ರದಲ್ಲಿ ನಾನು ನನ್ ಮಗನ ಎತ್ಕೊಂಡು ಕನ್ನಡಿಲಿ ಚಂದಮಾಮನ್ ತೋರಿಸ್ತಾ ಇದ್ನಲ್ಲ, ಅದ್ರ ಬಗ್ಗೆ ಕೇಳ್ತಾ ಇದ್ದೀನಿ. ಹೌದು ಅಮ್ಮೋರೆ, ನಾನು ಅದನ್ನೇ ಕೇಳ್ಬೇಕು ಅನ್ಕೊಂಡಿದ್ದೆ. ನೀವ್ ಬಂದಿದ್ ಖುಷಿಲಿ ಕೇಳದೆ ಮರ್ತೋದೆ. ಆ ಚಿತ್ರದಲ್ಲಿರೋದು ನೀವು ವಿಶಾಲ್ ಯಜಮಾನ್ರೇನಾ? ಹೌದು ನೈನಿ, ಹುಣ್ಣಿಮೆ ಚಂದ್ರನ್ ನೋಡಿ ಅರ್ಥ ಮಾಡ್ಕೊ ಅಂತ ಹೇಳ್ತಾ ಇದ್ದೀನಿ. ಪೌರ್ಣಿಮೆ ರಾತ್ರಿ ಗುಂಡು ಕಾಣಿಸೋ ಆ ಚಂದ್ರನ್ ನೋಡಿ ನಾವ್ ಏನ್ ಅರ್ಥ ಮಾಡ್ಕೋಬೇಕು ಅಮ್ಮೋರೆ? ಸಮಯ ಹತ್ರ ಬರ್ತಿರೋದ್ರಿಂದ ನಾನ್ ನಿನಗೆ ಹೇಳ್ತಿದ್ದೀನಿ ನೈನಿ. ಈ ಪೂರ್ಣಿಮೆ ದಿನ ರಾತ್ರಿ ಬೆಳಗೋ ಚಂದ್ರನ್ ಬೆಳಕಲ್ಲಿ ನಮ್ ತಂದೆಯವ್ರು ಬಿಡಿಸಿರೋ ಆ ಚಿತ್ರನ ಇಟ್ಟು ಕನ್ನಡಿನಲ್ಲಿ ನೋಡಿದ್ರೆ ನಿಂಗ್ ಅರ್ಥ ಆಗತ್ತೆ. ಕನ್ನಡಿಲ್ ನೋಡ್ಬೇಕಾ? ಹೌದು ನೈನಿ. ಆ ಕನ್ನಡಿ ಇದೆಯಾ? ಮನೇಲಿ ಕನ್ನಡಿ ಇದೆ ಅಮ್ಮೋರೆ. ನೈನಿ, ಈ ಮನೇಲಿರೋ ಕನ್ನಡಿ ಅಲ್ಲ, ನನ್ ಮನೇಲಿರೋ ಕನ್ನಡಿನ ತಗೊಂಡ್ಬಂದ್ ನೋಡ್ಬೇಕು. ಅಲ್ಲಿದ್ಯಾ? ತಿಲೋತ್ತಮ ಅತ್ತೇನೇನಾದ್ರೂ ಕೇಳಿದ್ರೆ ಅವ್ರು ಕೊಡಲ್ಲ. ಈಗ ಏನ್ ಮಾಡ್ಲಿ ಅಮ್ಮೋರೆ? ಆ ಮನೇಲಿ ಕೂಡ ನಿನಗೆ ಅಷ್ಟು ಸುಲಭವಾಗಿ ಸಿಗಲ್ಲ ನೈನಿ. ಅಲ್ಲಿ ಹೋಗಿ ಹುಡುಕ್ಬೇಕು. ಅಯ್ಯೋ, ಎಲ್ಲಿ ಅಂತ ಹುಡುಕ್ಲಿ? ನಾನು ಅಲ್ಲಿಗೆ ಕನ್ನಡಿಗೋಸ್ಕರನೇ ಹೋಗಿದ್ದೀನಿ ಅಂದ್ರೆ ಸುಮ್ನೆ ಬಿಡ್ತಾರಾ? ಅನುಮಾನ ಪಟ್ಟು ಅವಮಾನ ಮಾಡಿ ನಮ್ಮ ಆಸೆಗೆಲ್ಲ ನೀರೆರ್ಚ್ತಾರೆ. ಅವಳಿಗೆ ನಿಜ ಗೊತ್ತಾಗ್ದಿರೋ ಹಂಗೆ, ಅನುಮಾನ ಬರ್ದಿರೋ ಹಂಗೆ ನೀವ್ ಆ ಕನ್ನಡಿನ ತರಬೇಕು ನೈನಿ. ಹೇಗ್ ಸಾಧ್ಯ ಅಮ್ಮೋರೆ? ಅದು ಅಲ್ದೆ ಆ ಮನೆಯಲ್ಲಿ ಎಲ್ಲಿದೆ ಅಂತಾನೂ ನಂಗೆ ಗೊತ್ತಿಲ್ಲ. ಕನ್ನಡಿನಲ್ಲಿ ಕನ್ನಡಿನ ನೋಡಿದ್ರೆ ಕಾಣಿಸತ್ತೆ. ಬೇಗ ಹೊರಡಿ. ಅದು ಹಾಗಲ್ಲ ಅಮ್ಮೋರೆ. ವಿಶಾಲ್ ಬರ್ತಾ ಇದ್ದಾನೆ. ಅಮ್ಮೋರೆ, ಅದು ನೈನಿ, ನೀನ್ ಬೇಗ ರೆಡಿಯಾಗಿ ಬಿಡ್ಬಾ. ಫಾರಿನ್ ಇಂದ ಬಂದಿರೋ ನನ್ನ ಫ್ರೆಂಡ್ ನ ಮೀಟ್ ಮಾಡೋಣ. ಅವನು ಎನ್ಆರ್ಐ. ನಾವು ಏನ್ ಬಿಸ್ನೆಸ್ ಮಾಡಕ್ ಹೊರಟಿದೀವಿ, ಹೇಗ್ ಮಾಡ್ತೀವಿ ಅಂತ ನಾವು ಅರ್ಥ ಆಗೋ ತರ ಹೇಳಿದ್ರೆ ಅವ್ನ್ ಹೆಲ್ಪ್ ಮಾಡ್ತಾನೆ. ಅವ್ನ್ ನಮ್ಗೆ ದುಡ್ಡು ಕೊಟ್ರೆ ಸಾಲ್ವಾಗಿ ಕೊಡ್ತಾನೋ, ಬಡ್ಡಿ ಕೊಡ್ಬೇಕಾ ಅಂತ ಏನೋ ಒಂದ್ ಮಾಡಿ ಅವನು ಒಪ್ಸಿ ನಾವು ಮುಂದಿನ ಹೆಜ್ಜೆ ಇಡೋಣ. ಬಾ. ಅದೆಲ್ಲ ಬೇಕಾಗಿಲ್ಲ ಯಜಮಾನ್ರೆ. ಇನ್ವೆಸ್ಟ್ಮೆಂಟು ಬೇಡವಾ? ಸದ್ಯಕ್ ಬೇಡ. ಅಲ್ದೆ ಯಾರ ಹತ್ರನೋ ದುಡ್ಡಿಸ್ಕೊಂಡು ಕಂಪನಿ ಶುರು ಮಾಡ್ಬೇಕಾ? ನೈನಿ, ದುಡ್ಡೇ ಇಲ್ಲದೆ ಬಿಸ್ನೆಸ್ ಹೇಗೆ ಸ್ಟಾರ್ಟ್ ಮಾಡೋದು? ದುಡ್ಡೇನಾದ್ರೂ ಗಿಡದಲ್ಲಿ ಬೆಳೆಯತ್ತಾ? ಗೊತ್ತಿಲ್ದೆ ಹೇಳಿದ್ರು ಗೊತ್ತಿದ್ದೇ ಹೇಳಿದ್ರು ಅಂತ ನನಗ್ ಗೊತ್ತಿಲ್ಲ ರೀ. ನೀವ್ ಹೇಳಿದ್ದು ನಿಜ ಆಗೋದ್ರಲ್ಲಿದೆ. ನೀನು ಮತ್ತೆ ಮೊದಲಿಗೆ ಬಂದಿದ್ಯಾ ಅಂತ. ನಾವು ದುಡ್ಡುಗೋಸ್ಕರ ಬರ್ಲಿಲ್ಲ ಅತ್ತಿಗೆ. ಅತ್ತಿಗೆ ಅಂತ ಸಂಬಂಧ ಬೆಳೆಸ್ತಿರಲ್ಲ ಸರ್. ನಿಮ್ಗಿಂತ ನಾನ್ ಚಿಕ್ಕೋಳು. ಫಾತಿಮಾ ತೋರ್ಸಿಲ್ವಾ? ನಕೋ ಸಾಬ್, ಈಗೆಲ್ಲ ಗೊತ್ತಾಗುತ್ತೆ. ನೈನಿ, ವಿಶಾಲ್, ನಾನು ಅತ್ತೇನ ಬಿಟ್ಟು ನಿಮ್ಮನ್ನ ಬರಕ್ ಹೇಳಿದ್ದು ನಾವು ನಿಜ ಹೇಳಿದಕ್ಕೆ ಅತ್ತೆ. ಅದು ಸರಿ ವಿಶಾಲ್, ಈ ವೇಷ ಏನಕ್ಕೆ? ಏನ್ ವಿಷಯ? ನನ್ನ ಈ ಹೆಂಡತಿಗೆ ಈ ಮನೇಲಿ ಬಳಸದೇ ಇರೋ ಹಳೆ ಕನ್ನಡಿ ಬೇಕಂತೆ. ಕನ್ನಡಿನಾ? ಅದ್ರಲ್ಲೂ ಹಳೇದಾ? ಯಾಕೆ ನೈನಿ? ಅದಕ್ಕೊಂದ್ ದೊಡ್ಡ ಕತೆ ಇದೆ ಅಕ್ಕ. ಗಾಯತ್ರಿ ಅಮ್ಮೋರ್ ನನಗ್ ಕಾಣಿಸಿ ಈ ಮನೇಲಿರೋ ಕನ್ನಡಿನ ತಗೊಂಡ್ ಬಾ ಅಂತ ಹೇಳಿದ್ರು. ನಮ್ಮಮ್ಮ ಈ ಸೊಸೆ ಹೇಳ್ತಾರೆ ಹೊರತು ಮಗನ ಹತ್ರ ಒಂಚೂರು ಮಾತಾಡೋದೇ ಇಲ್ಲ. ನೀವೇ ನೋಡಿ ಅದಕ್ಕೆ. ನೈನಿ ಆದ್ರೆ ದೊಡ್ಡತ್ತೆನ ನೋಡ್ತಾನೆ ಇರ್ತಾಳೆ. ನಮ್ಗ ಅದೃಷ್ಟ ಇಲ್ಲ ಅಲ್ವಾ ವಿಶಾಲ್?
ಲೆಕ್ಕದಲ್ಲೇನು ವ್ಯತ್ಯಾಸ ಇಲ್ಲ ತಾನೆ? ಟೆನ್ಷನ್ ಮಾಡ್ಕೋಬೇಡ, ನಾವ್ ಲಾಸ್ ಅಲ್ಲಿ ಇದೀವಲ್ಲ, ಇನ್ಕಮ್ ಟ್ಯಾಕ್ಸ್ ಅವರು ಏನು ಮಾಡಕ್ಕಾಗಲ್ಲ. ನೈನಿ ಚೇರ್ಮನ್ ಆಗಿದ್ದಾಗ ಟ್ಯಾಕ್ಸ್ ಅನ್ನೆಲ್ಲ ಸರಿಯಾಗಿ ಕಟ್ಟಿದ್ದಾರೆ. ಓಕೆ, ಹೋಗೋಣ ಬಾ. ಕನ್ನಡಿ ಅಂದ್ರೆ ಇಲ್ಲೋಡು, ಇದೊಂದೇ ಇರೋದು. ಇಷ್ಟು ದೊಡ್ಡ ಕನ್ನಡಿನ ತಗೊಂಬಾ ಅಂತ ಹೇಳಿದ್ರ? ಇಲ್ಲ ಯಜಮಾನ್ರೆ, ಕನ್ನಡಿಲೇ ಕನ್ನಡಿ ಇರುತ್ತೆ ಅಂದ್ರು. ಬದ್ರಿನಾಥ್ ತಾತ ಉಪಯೋಗಿಸ್ತಿದ್ರಂತೆ. ಆ ರೀತಿ ಹೇಗಿರೋದಕ್ ಸಾಧ್ಯ? ಏನ್ ಮಾಡ್ತಾ ಇದ್ದೀರಾ? ಕನ್ನಡಿ ಯಾಕೆ ತೆಗೆದ್ರಿ? ಅಲ್ಲೇನಿದೆ? ಈ ಕನ್ನಡಿಗೆ ಇಂಡಿಯಾಗೆ ಇದೆ. ಫಾತಿಮಾ ಪೂಚಾನಾಯ್. ನಕೋ ಸಾಬ್, ಈ ಮಿರರ್ಗೆ ಮೇಲೆ ಪೇಡಲ್ಲಿ ದುಡ್ಗೆ ಬೆಳೆಯುತ್ತೆ ಅಂತ ಲಿಖಾ ಹೈ. ಮತ್ಲಬ್ ಕ್ಯಾ? ಅದ್ರ ಕಥೆ ಏನು ಅಂತ ಕೇಳ್ತಿದ್ದಾರೆ. ನಮ್ಗೇನು ಗೊತ್ತಿಲ್ಲ. ಬದ್ರಿನಾಥ್ ಅವರು ಹಾಗೆ ಬರ್ದಿಟ್ಟಿದ್ದಾರೆ. Something is fishy. ಮಾಮ್, ಆ ಲೆಕ್ಕದಲ್ಲೆಲ್ಲ ಅಡ್ಗೆರೇನೆ ಇರುತ್ತೆ. ಐ ಮೀನ್ ಮೈನಸ್. ಪ್ಲಸ್ಗೆ ಬರ್ಬೇಕು ಅಂದ್ರೆ ಬಿಸ್ನೆಸ್ ಸುಧಾರಿಸ್ಕೋಬೇಕು. ದಿನಕ್ಕೆ 20 ಕೋಟಿ ನಷ್ಟ ಬರ್ತಾ ಇದೆ ವಲ್ಲಭ. ಶೇರ್ಸ್ ಬಿದ್ದು ಹೋಗ್ತಾ ಇದೆ. ಲಿಕ್ಕರಲ್ಲಿ ಕ್ವಾಲಿಟಿ ಇಲ್ಲ ಅಂತ ಕಂಪ್ಲೇಂಟ್ಸ್ ಬರ್ತಾ ಇದೆ. ಕುಡ್ದು ಯಾರ್ದಾದ್ರೂ ಪ್ರಾಣ ಹೋದ್ರೆ ಜೀವನ ಪೂರ್ತಿ ಜೈಲಲ್ಲಿರೋ ನೀರ್ ಕುಡಿಬೇಕು. ಫ್ರಸ್ಟ್ರೇಟ್ ಆಗ್ಬಿಡಿ ಆಂಟಿ. ಇಂಡಿಯಾಲಿ ಟಾಪ್ ಕಂಪನಿ ಶೇರ್ ವ್ಯಾಲ್ಯೂಸ್ ಅಪ್ ಅಂಡ್ ಡೌನ್ ಆಗೋದು ಕಾಮನ್. ಡೌನ್ ಆಗ್ತಾ ಇದೆ ಬಿಟ್ರೆ ಅಪ್ ಆಗೋದು ಯಾವಾಗ? ನಮ್ ವಿಷಯದಲ್ಲಿ 1 ತಿಂಗಳಾಗ್ಬೋದು ಆಂಟಿ. ಆದ್ರೆ ಆ ನೈನಿ ಮಾತ್ರ ಶಾರ್ಟ್ ಕಟ್ಸ್ ನ ಹುಡುಕ್ತಾ ಇದ್ದಾಳೆ ಅನ್ಸುತ್ತೆ ಆಂಟಿ. ಅಂದ್ರೇನು? ಅಡ್ಡದಾರಿ ಹಿಡಿತಿದ್ದಾಳೆ ಅಂತನ? ಇದ್ರೂ ಇರ್ಬೋದು. ನನಗ್ಯಾಕೋ ಇನ್ಕಮ್ ಟ್ಯಾಕ್ಸ್ ಆಫೀಸರ್ಸ್ ತರ ಬಂದಿದ್ದು ವಿಶಾಲ್ ನೈನಿನೇ ಅಂತ ಡೌಟ್ ಇದೆ. ಏನ್ ನೀನ್ ಹೇಳ್ತಾ ಇರೋದು? ಹೌದಾಂಟಿ. ಇಲ್ದೇ ಇದ್ರೆ ರೈಡ್ ಮಾಡಕ್ಕೆ ಅಂತ ಬಂದೋರು ಮನೇಲಿರೋ ದುಡ್ಡು ಒಡವೆ ಫೈಲ್ಸ್ ನ ಎಲ್ಲದನ್ನೂ ಹಾಗೆ ಬಿಟ್ಟು ಗಿಡದಲ್ಲಿ ದುಡ್ಡು ಬೆಳೆಯುತ್ತೆ ಅಂತ ಬರ್ದಿರೋ ಹಳೆ ಕನ್ನಡಿನ ಪರೀಕ್ಷೆ ಮಾಡಕ್ಕೆ ಅಂತ ಯಾಕೆ ತಗೊಂಡು ಹೋಗ್ತಾರೆ? ನೀನ್ ಹೇಳಿದ್ದು ಕರೆಕ್ಟೇ. ಬಾಯ್ ಮುಚ್ಚು. ಆಗ್ ನೋಡಿದ್ರೆ ಹೋದ್ರೋಯ್ತು, ಆಫ್ಟರ್ ಆಲ್ ಕನ್ನಡಿ ಅಂದೆ. ಈಗ ನೋಡಿದ್ರೆ ಕರೆಕ್ಟ್ ಅಂತಿದ್ಯಾ? ಆದ್ರೂ ಆಗ್ಲೇ ಯಾಕೆ ಹೇಳಲಿಲ್ಲ ಸಖಿ ನೀನು? ಯೋಚನೆ ಮಾಡಿದಾಗ ಸ್ಟ್ರೈಕ್ ಆಯ್ತು ಆಂಟಿ. ಫಾತಿಮಾ ಅನ್ನೋಳು ಬುರ್ಕಾ ಹಾಕೊಂಡೆ ಯಾಕೆ ಬರ್ಬೇಕು? ವಿಶಾಲ್ ಫೇಸ್ ಕಟ್ ಕಮಿಷನರ್ ಸುಂದರ್ ರಾಜ್ ಅವ್ರ ಮುಖದ ತರ ಹೇಗ್ ಮ್ಯಾಚ್ ಆಗುತ್ತೆ? ಈ ತರಾನೇ ಎಷ್ಟೋ ಡೌಟ್ಸ್ ನ ನಿಮ್ ಹತ್ರನೇ ಕ್ಲಿಯರ್ ಮಾಡ್ಕೋಬೇಕು ಅಂತ ಬಂದೆ. ಎಲ್ಲಿ ಲೆಕ್ಕ ಕೇಳಿ ನನಗ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾರೋ ಅಂತ ಸೈಲೆಂಟ್ ಆಗ್ಬಿಟ್ಟಿದ್ದೆ ನಾನು. ಇಲ್ಲ ಅಂದಿದ್ರೆ ಬುರ್ಕ ತೆಗ್ದು ಏನೇ ಅಂತ ಕೇಳ್ಬಿಡ್ತಿದ್ದೆ. ಆದ್ರೂ
ಕನ್ನಡಿ ತಗೊಂಡು ಅವ್ರೇನ್ ಮಾಡ್ತಾರೆ ಮಾಮ್? ನಯನಿನ ತುಂಬಾ ಹಗುರವಾಗಿ ತಗೋಬೇಡ. ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾಳೆ. ಜೊತೆಗೆ ಗಾಯತ್ರಿ ದೇವಿ ಸಹಾಯ ಅವಳಿಗಿದೆ. ವಿಶಾಲಾಕ್ಷಮ್ಮ ತಾಯಿ ಭಕ್ತೆ ಬೇರೆ. ಉದ್ಧಾರ ಆಗೋದಿಕ್ಕೆ ತುಂಬಾ ಟೈಮ್ ಬೇಕಾಗಿಲ್ಲ. ಆಂಟಿ, ನನಗ್ಯಾಕೋ ನಾಳೆ ಪೌರ್ಣಮಿ ಇರೋದಕ್ಕೂ ಆ ಕನ್ನಡಿಗೂ ಏನೋ ಲಿಂಕ್ ಇದೆ ಅನ್ಸ್ತಿದೆ. ಸಮಥಿಂಗ್ ಸ್ಪೆಷಿ. ನಾನ್ ಬಿಸಿ ನೀರ್ ಕೇಳಿದ್ರೆ ಐಸ್ ವಾಟರ್ ಇಟ್ಟಿದ್ಯಲ್ಲ ನೈನಿ ನೀನು. ನೀರ್ ಎಷ್ಟು ತಣ್ಣಗಿದೆ ಗೊತ್ತಾ? ಸ್ನಾನ ಮಾಡ್ತೀನಿ ಅಂದ್ರಲ್ಲ. ಯಾರಾದ್ರೂ ಸ್ನಾನ ಮಾಡಕ್ಕಾಗತ್ತಾ? ದಿನಾ ಬಿಸಿ ನೀರ್ ಇಡ್ತಿದ್ದೆ ನೀನು. ಇವತ್ತು ಪೌರ್ಣಿಮೆ ದಿನ ಅಲ್ವಾ? ಇವತ್ತು ನೀವು ತಣ್ಣೀರಲ್ಲೇ ಸ್ನಾನ ಮಾಡ್ಬೇಕು. ನಾನು ಆ ನೀರಲ್ಲೇ ತಲೆ ಸ್ನಾನ ಮಾಡ್ದೆ ಗೊತ್ತಾ? ಅಯ್ಯೋ ಅಪ್ಪ, ನೀನು ಗ್ರೇಟ್ ಅಂತ ಪೇಪರ್ ಅಲ್ಲಿ ಬೇಕಾದ್ರೂ ಹಾಕಿಸ್ತೀನಿ ಬಿಡು. ನಾನ್ ಮಾತ್ರ ಈ ತಣ್ಣೀರಲ್ಲಿ ಸ್ನಾನ ಮಾಡ್ಬಿಟ್ರೆ ಆಮೇಲೆ ಎಲ್ರೂ ಸೇರಿ ನನ್ ಚಟ ಕಟ್ಬಿಡ್ತಾರಷ್ಟೇ. ಅಯ್ಯೋ, ಏನ್ ಯಜಮಾನ್ರೆ ಅಂತ ಮಾತೆಲ್ಲ ಆಡ್ಬೇಡಿ ನೀವು. ನೀವೇ ಮಾಡ್ತಿರೋ ನಾನೇ ಮಾಡಿಸ್ಲಾ? ಐ ವಿಲ್ ಟ್ರೈ. ಸ್ವಲ್ಪ ಬಿಸಿಲು ಬಂದ್ಮೇಲೆ ಸ್ನಾನ ಮಾಡಿದ್ರೆ. ನಿಮ್ ಜೊತೆ ಪೂಜೆ ಮಾಡ್ಬೇಕು ಅಂತ ನಾನು 5 ಗಂಟೆಗೆ ಎದ್ದಿದ್ದೀನಿ. ನೀವ್ ಹೀಗೆ ಆಡ್ತಿದ್ರೆ ನಾಳೆವರೆಗೂ ಸ್ನಾನ ಮಾಡಲ್ಲ. ನೀನ್ ಈ ರೀತಿ ಸ್ಟ್ರಿಕ್ಟ್ ಆಗಿ ಹೇಳ್ತಿದ್ಯಾ ಅಂದ್ಮೇಲೆ ಇಲ್ಲ ಅನ್ನಕ್ಕಾಗತ್ತಾ? ವಾರ್ಮ್ ಅಪ್ ಮಾಡ್ಕೊಂಡ್ರೆ ಸ್ವಲ್ಪನಾದ್ರೂ ಬಾಡಿ ಹೀಟ್ ಆಗುತ್ತೆ. ಆಗ ಕೋಲ್ಡ್ ವಾಟರ್ ಟಚ್ ಆದ್ರೂ. ಚಂಬಲಾದ್ರೂ ನೀರಿದ್ಯಾ? ಇಲ್ಲ ಅದು ಕೂಡ ಕಾಲಿನ? ನೀರಿಂದನೇ ಅಲ್ವಾ ವಿಕ್ರಾಂತ್ ಕಾಲ್ ತೊಳೆಯೋದು? ವಿಶಾಲ್ ಬ್ರೋ ಮನೆಗೆ ಬರ್ತಾ ಇದಾರ ಏನು? ನೈನ್ ಎತ್ಕೆಗೆ ಸುಮ್ಮನೆ ಹೀಗ್ ಸ್ವಾಗತ ಮಾಡ್ಬೇಕು ಅನ್ಕೊಂಡಿದ್ದಾಳ? ನೀನ್ ಸ್ವಲ್ಪ ಜಾಸ್ತಿನೇ ಎಕ್ಸ್ಪೆಕ್ಟ್ ಮಾಡ್ತೀಯ ವಿಕ್ರಾಂತ್. ಚಿಕ್ಕ ವಯಸ್ಸಲ್ಲಿ ಸುಮ್ಮನಾಗ್ ಸಹಾಯ ಮಾಡಿದ್ರು ಅಕ್ಕನ್ ಕಾಲ್ ಒತ್ತು ಅಂದ್ರೂ ಒತ್ತದೇ ಇರೋಳು ಇವಳು. ನೈನಿ ಕಾಲ್ ಹಿಡ್ಕೊಂಡು ತೊಳೆಯೋ ಕೆಲ್ಸ ಬೇರೆ ಮಾಡ್ತಾಳೆ ಇವಳು. ಇನ್ಯಾರ ಕಾಲ್ ತೊಳೆಯೋದಕ್ಕೋಸ್ಕರ ನನ್ನ ಹೆಂಡತಿ ಚಂಬು ಮತ್ತೆ ತಟ್ಟೆ ತಗೊಂಡ್ ಬಂದಿರೋದು? ಅಬ್ಬಾ, ನನ್ನ ಬಾಯಿ ತುಂಬಾ ಹೆಂಡತಿ ಅಂತ ಕರೆದಿದ್ದಕ್ಕಾದ್ರೂ ನಿಮ್ ಕಾಲ್ನ ತೊಳೆದು ನೀರ್ನ ಪ್ರೋಕ್ಷಣೆ ಮಾಡ್ಕೋಬೇಕು ಅನ್ಸ್ತಿದೆ ರೀ. ಸಡನ್ ಆಗಿ ಏನಿದೆಲ್ಲ? ನಿನ್ ಹೆಂಡತಿ ಸೌಭಾಗ್ಯವತಿಯಾಗಿರ್ಬೇಕು ಅಂತ ವ್ರತ ಮಾಡ್ತಿದ್ದಾಳೆ ವಿಕ್ರಾಂತ್. ಪ್ರಪಂಚದಲ್ಲೇ ದೊಡ್ಡ ಸೋಂಬೇರಿ ಇವಳು ವ್ರತ ಮಾಡ್ತಾಳ? ವಟ ಸಾವಿತ್ರಿ ವ್ರತ ವ್ರತನ ಅಥವಾ ಸ್ವಾರ್ಥನ? ಯಾವಾಗಿಂದ ಶುರುವಾಯ್ತು ಈ ಕಳ್ನಾಟಕಗಳು? ಅಯ್ಯಯ್ಯೋ, ಹಾಗೆಲ್ಲ ಮಾತಾಡ್ಬಾರ್ದು, ತಪ್ಪು ರೀ. ವಟವೃಕ್ಷ ಅಂದ್ರೆ ಅರಳಿ ಮರ. ಅದಕ್ ಪೂಜೆ ಮಾಡಿ ಗಂಡ ಪೂರ್ಣಾಯುಷ್ಯಾಗಿರ್ಬೇಕು ಅಂತ ಜ್ಯೇಷ್ಠ ಮಾಸದಲ್ಲಿ ಈ ಸಾವಿತ್ರಿ ವ್ರತನ ಮಾಡ್ತಾರೆ. ನಿನ್ನ ಕಟ್ಕೊಂಡಿದ್ದಕ್ಕೆ ನನ್ನ ಆಯಸ್ ಕಡಿಮೆ ಆಗ್ತಾ ಇದೆ. ಮತ್ತ್ಯಾಕ್ ನೀನು ಈ ಪೂಜೆ ವ್ರತ ಅನ್ಕೊಂಡು ಟೈಮ್ ವೇಸ್ಟ್ ಮಾಡ್ತೀಯ ಸುಮನ? ಮೋಸ್ಟ್ಲಿ ಪಬ್ಲಿಕ್ ಗೆ ಡೌಟ್ ಬರಬಾರ್ದು ಅಂತೇನೋ. ಏಚಿ ಸುಮ್ನಿರಿ, ಏನ್ ಮಾತಾಡ್ತಿದ್ದೀರಾ ನೀವು? ಸುಮ್ಮನ ಸುಮಂಗ್ಲಿಯಾಗಿ ಹೋಗ್ಬೇಕು ಅಂತ ಆಸೆ ಪಡ್ತಿದ್ದಾಳೆ. ನಾನೆಲ್ಲ ಹೇಳ್ದೆ ಅಕ್ಕ? ಅಂದ್ರೆ ಅಲ್ವಾ? ಹಾಗೆ ಸಾಯ್ಬೇಕು ಅಂತ ಏನಾದ್ರೂ ರೂಲ್ಸ್ ಇದ್ಯಾ? ನಾನ್ ಹೇಳ ₹1,00,00,000 ಬಂದ್ಮೇಲೆ ಸುಮನ ಸ್ವಲ್ಪ ಬೆನ್ನಿವು ಬಾರೆ ಅಂತ ವಿಕ್ರಾಂತ್ ಕರೆದ್ರೆ ಖಂಡಿತ ಹೋಗಲ್ಲ ಇವಳು. ಯು ಮೀನ್ ಸೇವೆ ಮಾಡೋದ್ರ ಬಗ್ಗೆನಾ? ಅದನ್ನೇ ಕಣೆ ಹೇಳ್ತಿರೋದು. ಅಷ್ಟು ದುಡ್ಡು ಬಂದಾಗ ಆರಾಮಾಗಿರೋದ್ ಬಿಟ್ಟು ವಾಶ್ರೂಮ್ಗೆ ಹೋಗಿ ಬೆರಣಿ ತಟ್ಟ ಹಾಗೆ ಗಂಡನ್ ಬೆನ್ನ ಯಾರ್ ತಟ್ತಾರೆ ಹೇಳಿ ಚಿಕ್ಕಮ್ಮ? ಇದೇ ಕಣೆ ನಿನ್ನ ಒರಿಜಿನಲ್ ಗುಣ. ತಾಯಿ ಆಗ್ತಿದೆ ನಿನ್ನ ಸಂತೋಷಕ್ಕಿಂತ ದುಡ್ಡು ಸಿಗುತ್ತೆ ಅನ್ನೋ ದುರಾಸೆಲ್ಲ ಇದೆಯಾ ನೀನು? ನೀವ್ ಸಿಟ್ ಮಾಡ್ಕೋತೀರಂತ ನನಗ್ ಗೊತ್ತು ರೀ. ಈ ತಟ್ಟೆ ಒಳಗೆ ನಿಮ್ ಪಾದ ನೀಡಿ. ಊಟ ಮಾಡೋ ತಟ್ಟೆಲಿ ಬುದ್ಧಿ ಇರೋರು ಯಾರೇ ಆದ್ರೂ ಕೈ ಇಡ್ತಾರೆ ಹೊರತು ಕಾಲಿಡಲ್ಲ. ನಿನ್ ಕೈ ತೊಳ್ಕೋತೀಯ ವಿಕ್ರಾಂತ್? ಅಬ್ಬಾ, ನೀನ್ ಸುಮ್ನೆ ಇರೆ ವಿಕ್ರಾಂತ್. ಪರವಾಗಿಲ್ಲ, ಕಾಲಿಡು. ನಾಯಿ ತಿನ್ನೋ ತಟ್ಟೆ ಅದು. ಇಲ್ಲೋಡಿ ಆಂಟಿ, ನಾಯಿ ಅಂದ್ರೆ ಲೆಕ್ಕ ಇಲ್ವಾ? ನಾಯಿನ ಚೆನ್ನಾಗಿ ನೋಡ್ಕೊಂಡ್ರೇನೆ ಕಳ್ಳರು ಮನೆಗ್ ಬರ್ದೇ ಇರೋ ತರ ನೋಡ್ಕೊಳ್ತವೆ ಅಂತ ಹೇಳ್ತಾರೆ. ನಿನಗೇನ್ ಬೇಕೋ ಅದನ್ನ ಮಾಡ್ಕೋ, ಆದ್ರೆ ನನಗೆ ಹಿಂಸೆ ಮಾಡ್ಬೇಡ. ಬೇಕು ಅಂದ್ರೆ ಸ್ವಲ್ಪ ಅನ್ನ ತಗೊಂಡೋಗಿ ನಾಯಿ ಕೊಡು, ಅದಕ್ಕಾದ್ರೂ ನಿನ್ ಮೇಲೆ ವಿಶ್ವಾಸ ಬರುತ್ತೆ.
ನೋಡಿದ್ರ ನಿಮ್ಮಿಂದಾನೆ ಚಿಕ್ಕ ಯಜಮಾನ್ರು ಮನ್ಸ್ ಬದಲಾಯಿಸಿದ್ರು. ಚೆನ್ನಾಗಿ ಹೇಳ್ತೀಯ ಕಣೆ ನೀನು. ಮೊಸಳೆ ಬಾಯಿ ಕೈ ಹಾಕಿ ಇದಕ್ಕೆ ದೇವ್ರೆ ಕಾರಣ ಅಂದ್ರಂತೆ. ನೋಡು ಸುಮನ, ಗಂಡ ಚೆನ್ನಾಗಿರ್ಬೇಕು ಅಂತ ನೀನ್ ಅನ್ಕೊಳ್ಳೋದ್ರಲ್ಲಿ ಯಾವ ತಪ್ಪು ಇಲ್ಲ. ಅವನು ನಿನ್ ಜೊತೆ ಚೆನ್ನಾಗಿದ್ರೇನೆ. ವ್ರತ ಪೂಜಾ ಅಂತ ಏನೇ ಮಾಡಿದ್ರು ಅದಕ್ಕೊಂದು ಅರ್ಥ ಇರುತ್ತೆ. ನನ್ ಪ್ರೀತಿಯಿಂದ ಇದ್ರು ಇವ್ರಿಗಿಷ್ಟ ಆಗಲ್ವಲ್ಲ. ಪ್ರೀತಿ ಅಂದ್ರೆ ಕುಟುಂಬನ ಒಡೆಯೋದಲ್ವೇ, ಸ್ವಂತದವ್ರಿಗೆ ಹಂಚೋದು. ಇದನ್ನ ಅರ್ಥ ಮಾಡ್ಕೊಂಡ್ಮೇಲೆ ನಿನ್ ಜೀವನಕ್ಕೂ ಒಂದು ಅರ್ಥ ಬರುತ್ತೆ. ವಿಶಾಲ್, ನೀವ್ಯಾಕೆ ಸುಮ್ನಾಗ್ಬಿಟ್ರಿ ಅತ್ತೆ? ತಗೊಳ್ಳಿ ಮಾಮ್. ಸಂತೋಷ. ನೀವೆಲ್ಲರೂ ಬಂದಿರೋದಕ್ಕೆ ನನಗೂ ಸಂತೋಷ ಆಗ್ತಿದೆ ಅತ್ತೆ. ನಾವು ಪೂಜೆಗೆ ಬರ್ಲಿಲ್ಲ, ವಟಾರದಲ್ಲಿ ನೀವೇನ್ ಮಾಡ್ತಿದ್ದೀರಾ ಅಂತ ನೋಡಕ್ ಬಂದ್ವಿ. ಉಳ್ಬೇಕು ಅಂತ ಅನ್ಕೊಂಡ್ವಿ, ಅದಕ್ಕೋಸ್ಕರನೇ ಈ ಪೂಜೆ ಪುನಸ್ಕಾರ ಎಲ್ಲ. ಇಲ್ಲಿ ಹೊಲನೇ ಇಲ್ಲ, ಏನ್ ಉಳ್ತೀರಾ? ಬ್ರದರ್, ಉಳೋದಕ್ಕೆ ಹೊಲನ ಇರ್ಬೇಕು ಅಂತಿಲ್ಲ, ಜಾಗ ಇದ್ರೆ ಸಾಕು. ನಿನ್ ಹೆಂಡತಿ ನಯನಿಗೆ ಅಂಗ ಎಷ್ಟ್ ಜಾಗ ಕೊಟ್ರು ಅದನ್ನ ಚಿನ್ನ ಮಾಡ್ತಾಳೆ ಕಂದ. ಯು ಆರ್ ರೈಟ್ ಮಾಮ್. ನೈನಿ ಮನ್ಸ್ ಮಾಡಿದ್ರೆ ಸಾಧ್ಯವಾಗದೆ ಇರೋದು ಯಾವುದೂ ಇಲ್ಲ. ನೈನಿ ರೆಡಿ ಅಲ್ವಾ? ಒಂದ್ ನಿಮಿಷ ಯಜಮಾನ್ರೆ, ಭೂಮಿ ತಾಯಿಗೆ ದೃಷ್ಟಿ ಆಗ್ಬಾರ್ದು ಅಲ್ವಾ? ಇದೇನೆ ಉಪ್ಪುಪ್ಪಾಗಿದೆ. ಸ್ಮೆಲ್ ಕೂಡ ವಿಚಿತ್ರವಾಗಿದೆ. ನಿಮಗ್ ಯಾರ್ ಟೇಸ್ಟ್ ಮಾಡೊಂದಿದ್ದು? ಅದು ನೀರಲ್ಲ. ನೀರಲ್ಲ ಅಂದ್ರೆ ಪನ್ನೀರಾ? ಇದು ಪಂಚಗವ್ಯ ಭಾವ. ಅಂದ್ರೆ ಆ ಕಡೆ ಮುಖ ಮಾಡ್ಕೊಂಡಿದ್ದ ಹಸು ಹಾಳಾಡ್ತಾ ಗ್ಲಾಸ್ ಅಲ್ಲಿ ಹಿಡ್ಕೊಂಡ್ಲು ನಮ್ ನೈನಿ. ಹಾಡ್ಯಾರು ಹಾಡಿದ್ರು ಹಾಸನಿ? ಅಯ್ಯೋ ದೇವ್ರೆ, ನಿನ್ಗಿನ್ನೂ ಅರ್ಥ ಆಗ್ಲಿಲ್ವೇನೆ? ನೋ, ಕೌದನ್ನ ಹಿಡ್ಕೊಂಡ್ ಬಂದಿದ್ದಾರೆ ಕಣೆ. ಛೀ! ಆಂಟಿ, ವಾಟ್ ಇಸ್ ದಿಸ್ ಆಂಟಿ? ಪೂಜೆಯ ಒಂದು ಭಾಗ ಸಖಿ, ಟೇಕ್ ಇಟ್ ಈಸಿ. ನೀನ್ ಬರೀ ಸ್ಮೆಲ್ ನೋಡ್ದೆ, ಏನೋ ಅಮೃತನೇ ನನ್ ಮೇಲೆ ಬಿತ್ತು ಅನ್ನೋ ಹಾಗೆ ಟೇಸ್ಟ್ ಮಾಡೋಣ ಅಂತ ನಾಲ್ಗೆ ಆಚೆ ಹಾಕ್ದೆ. ಇನ್ನು ನನ್ಗೆ ಹೇಗಾಗಿರ್ಬೇಡ್ವೆ? ವಿಶಾಲ್, ವರ್ಕರ್ ಹೇಳಿರೋ ಜೋಕ್ಗೆ ವಲ್ಲಭ್ಗೆ ಹರ್ಟ್ ಆಗಿದೆ. ಅವನ್ ತಿರ್ಗಿ ಅವರನ್ನ ಹರ್ಟ್ ಮಾಡೋ ತನಕ ಸಮಾಧಾನ ಆಗಲ್ಲ. ಅದೊಂಥರ ವಿಕೃತ ಆನಂದ ಅತ್ತೆ. ನೀವ್ ನಮ್ಮನ್ನ ನಾಡ್ಕೊಂಡು ಪಕ್ಕ ಪಕ್ಕ ನಕ್ಕಿದ್ದು ಅದಕ್ಕೇನ್ ಹೇಳ್ಬೇಕು? ಓಕೆ ಬ್ರೋ, ನೀನು ಅವ್ರನ್ನ ಬೈಬೇಕು ಅಂತ ಅನ್ಕೊಂಡಿದ್ಯಾ? ಹಾಗೇನಾದ್ರೂ ಇದ್ರೆ ನೀನು ನನ್ನನ್ನೇ ಬೈ, ಪರವಾಗಿಲ್ಲ. ನೀನು ಈಗೋ ಹರ್ಟ್ ಆಗ್ತಿದ್ರೆ ಅಷ್ಟೇ ಸಾಕು. ಸರ್, ನಮ್ಮನ್ನೊಂದ್ ವಾರ ಕೆಲಸದಿಂದ ತೆಗೆದ್ರು ಪರವಾಗಿಲ್ಲ. ಉಪವಾಸ ಬೇಕಾದ್ರೆ ಇರ್ತೀವಣ್ಣ, ನಮ್ಗೋಸ್ಕರ ನಿಮ್ದುಗೆ ಯಾಕೆ ಅನ್ಸ್ಕೋಬೇಕು? ಬಾಯ್ ನೈನಮ್ಮ, ನಿಮ್ಗಂದ್ರೆ ನಮ್ಗೂ ಅಂದಂಗ್ ತಾನೆ. ಕೇಳಿಸ್ಕೊಂಡ್ಯ ವಲ್ಲಭ? ನಯನಿನು ವಿಶಾಲ್ನು ಅಂದ್ರೆ ಅವ್ರನ್ನೇ ಅಂತಿದೀವೇನೋ ಅಂತ ಅನ್ಕೋತಿದ್ದಾರೆ. ಹಾಗಾದ್ರೆ ಒಂದ್ ಕೆಲ್ಸ ಮಾಡೋಣ. ಏಯ್, ನೀವೆಲ್ರೂ ಸೇರಿ ನೇಗ್ಲು ಹಿಡ್ಕೊಂಡು ಉಳ್ಬೇಕು ಅಂತ ಅನ್ಕೊಂಡಿದ್ರಲ್ಲ, ಅದ್ರ ಬದಲು ವಿಶಾಲ್ ಒಬ್ನೇ ನೆಲ ಉಳ್ತಾನಂತೆ.
ಹಿಂದ್ಗಡೆ ನಿಂತ್ಕೊಂಡು ಅವ್ನ ಹೆಂಡತಿ ಬೇಕಿದ್ರೆ ಸಹಾಯ ಮಾಡ್ಲಿ. ಅನ್ಯಾಯ, ಮೋಸ. ನನ್ನ ಅಳಿಯ ವಿಶಾಲ್ ಸ್ವಲ್ಪನೂ ಕಷ್ಟಪಟ್ಟವನಲ್ಲ. ಈ ನೈನಿನ ಕಟ್ಕೊಂಡ್ಮೇಲೆ ಅನುಭವಿಸ್ತಾ ಇದ್ದಾನೆ. ಮನುಷ್ಯ ಅಂದ್ಮೇಲೆ ಒಂದಲ್ಲ ಒಂದು ಕಷ್ಟ ಇದ್ದೇ ಇರುತ್ತೆ. ಆದ್ರೆ ಭುಜದ ಮೇಲೆ ಜವಾಬ್ದಾರಿನೇ ಹೊತ್ಕೋಬೇಕೆ ಹೊರತು ನೇಗಿಲ್ನಲ್ಲ. ಆಂಟಿ, ಅಷ್ಟು ಭಾರ ನೇಗಿಲ್ಲ ಹೊರೋದು ಅಂದ್ರೆ ತಮಾಷೆನಾ? ಅವ್ರ ಮಾತು ಅಂದಿದ್ದಕ್ಕೆ ವಿಶಾಲ್ಗೆ ಇವಾಗ ಪನಿಷ್ಮೆಂಟ್ ಸಿಕ್ಕಿದೆ ಅಂತ ಅನ್ಕೋಬಹುದು. ಆಕ್ಚುಲಿ ನನ್ ಮಗ ವಲ್ಲಭ ಕೇಳಿರೋದ್ರಲ್ಲಿ ನ್ಯಾಯ ಇಲ್ದೇ ಇದ್ರು, ಇನ್ನೊಬ್ಬ ಮಗ ವಿಶಾಲ್ ಎಂಪ್ಲಾಯೀಸ್ ವಾರದ ಸಂಬಳನ ಉಳಿಸೋದಿಕ್ಕೆ ಬೇಕಾದ್ರೆ ಬೆಟ್ಟಾನೆ ತನ್ನ ತಲೆ ಮೇಲೆ ಹೊತ್ಕೋತಾನೆ. ಯಜಮಾನ್ರೆ, ಭಾವನ್ ದುರುದ್ದೇಶಕ್ಕೆ ನೀವು ಪರವಾಗಿಲ್ಲ ನಾನಿ. ಬೇಡ ವಿಶಾಲ್, ಬೇರೆಯವ್ರಿಗೋಸ್ಕರ ನೀನ್ ಕಷ್ಟ ಪಡ್ಬೇಡ. ಅದಕ್ಕೆ ನಮ್ ತಾತನ ವಟಾರದಲ್ಲಿರೋ ಇವರು ನಮ್ಮಮ್ಮ ಸ್ಥಾಪಿಸಿರೋ ಕಂಪನಿಲಿ ಕೆಲಸ ಮಾಡ್ತಿದ್ದಾರೆ. ಹಗಲು ರಾತ್ರಿ ಅಂತ ಕಷ್ಟಪಟ್ಟು ಕಂಪನಿಗೋಸ್ಕರ ತಮ್ಮ ಜೀವನನೇ ಅರ್ಪಿಸ್ತಾ ಇದ್ದಾರೆ ಗೊತ್ತಾ. ಸಂಬಳನೂ ತ್ಯಾಗ ಮಾಡಿ ಅಂತಂದ್ರೆ ಇನ್ನೊಂದ್ ವಿಷಯ ಏನಂದ್ರೆ, ಅವತ್ತು ಬಸವ ಬಂದು ತಲೆ ಆಡಿಸ್ತು. ಹತ್ತು ಪೈಸೆ ಕಾಯಿನು ನೈನಿ ಕೈಗೆ ಸಿಗೋದು, ಮೆಷರ್ಮೆಂಟ್ ಪ್ರಕಾರ ಉಳೋದು, ನೀವ್ ಕೊಟ್ಟಿರೋ ಮನಿ ಪ್ಲಾಂಟ್ನ ಇಲ್ಲೇ ಹಾಕ್ತಿವಿ ಅಂತಂದ್ರು. ಇದನ್ನೆಲ್ಲ ನೋಡ್ತಿದ್ರೆ ಡೈರಿಲಿ ಬರ್ದಿರೋ ತರಾನೇ ಅವರು ಮಾಡ್ತಿದ್ದಾರೆ. ಕರೆಕ್ಟ್. ವಿಶಾಲ್ ಉಡ್ದಾರದಲ್ಲಿರೋ ತಾಯ್ತದಲ್ಲಿ ಪೂರ್ಣ ಚಂದ್ರನ್ ತೋರಿಸ್ತಿರೋ ಒಬ್ಳು ತಾಯಿ ಚಿತ್ರ ಇದೆ ಅಂತ ಹೇಳ್ದೆ. ಇವತ್ತು ಪೌರ್ಣಮಿ, ಪೂರ್ಣ ಚಂದ್ರನ್ನ ನೋಡ್ಬೋದು. ನಮಗ್ ಗುರ್ತು ಸಿಗದೆ ಇರೋ ಹಾಗೆ ಬಂದು ಈ ಮನೇಲಿದ್ದ ಕನ್ನಡಿನ ಎತ್ಕೊಂಡು ಹೋಗಿದ್ದಾರೆ ಅಂತ ಡೌಟ್ನ ಕೂಡ ಎಕ್ಸ್ಪ್ರೆಸ್ ಮಾಡಿದ್ರಲ್ಲ. ಆ ಮಿರರ್ ಹಿಂದೆ ಹಾರರ್ ಸ್ಟೋರಿ ಕೂಡ ಇದೆಯಾ? ಭಯ ಪಡಿಸೋಂತ ಕತೆ ಅಲ್ಲ ವಲ್ಲಭ್, ಉಸಿರನ್ನೇ ನಿಲ್ಸೋಂತ ಕತೆ. ಚಿಕ್ಕ ಯಜಮಾನ್ರೆ, ನೀವಿಲ್ಲಿದ್ದೀರಾ? ಎಲ್ಲ ಕಡೆ ಇರೋದಕ್ಕೆ ನಾನೇನು ದೇವ್ರ? ಗಂಡನ್ನ ಕಣ್ಣು ಕಾಣಿಸೋ ದೇವ್ರು ಅಂತಾರೆ. ಅದಕ್ಕೆ ನೀವಿರೋ ಜಾಗಕ್ಕೆ ತಗೊಂಡ್ ಬಂದೆ. ಕಾರ್ಪೊರೇಷನ್ ಆಫೀಸಲ್ಲಿ ನಿನಗೊಂದ್ ಕೆಲಸ ಕೊಡ್ಸೋದು ಒಳ್ಳೇದು. ಯಾವಾಗ ನೋಡಿದ್ರು ಕ್ಲೀನ್ ಮಾಡ್ತಾನೆ ಇರ್ತೀಯ. ಅಯ್ಯೋ, ನಾನ್ ಮತ್ತೆ ನಿಮ್ ಪಾದ ತೊಳೆಕ್ಕೆ ತಟ್ಟೆ ತಗೊಂಡ್ ಬಂದಿಲ್ಲ ರೀ. ನಿಮ್ಗ್ ಊಟ ಮಾಡ್ಸಿ ಆಮೇಲೆ ಬಾಯಿ ಒರೆಸೋದಿಕ್ಕೆ ನೀರ್ ತಗೊಂಡ್ ಬಂದಿದ್ದೀನಿ ರೀ. ತಿನ್ನಿಸ್ತೀಯಾ? ಬೇಕಾಗಿಲ್ಲ. ಇಲ್ಲಿಂದ ನೀನು ಹೋದ್ರೆ ನನ್ ಮನಸ್ಸು ನೆಮ್ಮದಿಯಾಗಿರುತ್ತೆ. ವ್ರತ ಮುಗೀತು. ಚಂದ್ರ ಬಂದ್ಮೇಲೆ ಉಪವಾಸ ದೀಕ್ಷೆನ್ ಮುಗಿಸಿ ಗಂಡ ತಿಂದ್ಮೇಲೆ ಹೆಂಡತಿ ತಿನ್ಬೇಕು. ಇದು ವ್ರತದಲ್ಲೊಂದ್ ಭಾಗ. ಬಾಯ್ ತೆಗಿರಿ, ತಿನ್ನಿಸ್ತೀನಿ. ಬೇಡ, ನಿನ್ ಡ್ರಾಮಾ ನನ್ನ ಹತ್ರ ನಡೆಯಲ್ಲ. ಹಾಗೆ ನಿನ್ ಕೈಯಲ್ಲಿ ನಾನು ಊಟನೂ ಮಾಡಿಸ್ಕೊಳ್ಳೋದಿಲ್ಲ ಸುಮನ. ವಿಕ್ರಾಂತ್, ಏನಾದ್ರು ಗಲಾಟೆ? ಜಗಳ ಅಲ್ಲ ಡ್ಯಾಡ್. ನಿಮ್ ಸೊಸೆ ಉಪವಾಸ ಇದ್ದೀನಿ ನನ್ನ ನೆಪದಲ್ಲಿ ಇವಳು ನನಗೆ ಊಟ ಮಾಡ್ಸಕ್ ಬಂದಿದ್ದಾಳೆ. ನೀವ್ ಹಾಗೆ ಹೇಳಿದ್ರೆ ಮಾವ ನನ್ ಬಗ್ಗೆ ತಪ್ಪು ತಿಳ್ಕೊಳಲ್ವಾ ಹೇಳಿ? ನೀನೀಗ ಮೊದ್ಲಿನ ತರ ಅಲ್ಲಮ್ಮ. ಯಾಕೆ ವ್ರತ ಎಲ್ಲ ಮಾಡ್ತೀಯ? ನಮ್ ನೈನಿ ಅಕ್ಕ ಚಿಕ್ಕ ವಯಸ್ಸಿಂದ ಪೂಜೆ ವ್ರತಗಳೆಲ್ಲ ಮಾಡಿದಕ್ಕೆ ಫಲದ ರೂಪದಲ್ಲಿ ಅವಳಿಗೆ ಭಾವನಂತ ಗಂಡ ಸಿಕ್ಕಿದ್ದು. ಈಗ್ಲಾದ್ರೂ ನಾನು ವ್ರತ ಪೂಜೆಗಳನ್ನೆಲ್ಲ ಮಾಡಿದ್ರೆ ಇವ್ರು ನನಗೆ ಹತ್ರ ಆಗ್ಬೋದೇನೋ ಅಂತ ಅಷ್ಟೇ.
ಮನುಷ್ಯನ ಹುಟ್ಟು ಸಾವಿನ ಮಧ್ಯೆ ಕತ್ಲಾಗೋ ಈ ಜೀವನದಲ್ಲಿ ಬೆಳಕು ಕೊಡೋ ದೀಪನೇ ಈ ಮದ್ವೆನಮ್ಮ. ಬಂಧನ ಹಣತೆ ಆದ್ರೆ ಸಂಸಾರ ಅದಕ್ಕೆ ಎಣ್ಣೆನಮ್ಮ. ಅದನ್ನ ತೂಗಿಸ್ಕೊಂಡು ಹೋಗೋ 2 ಬತ್ತಿನೇ ಗಂಡ ಹೆಂಡತಿ. ಸಂಸಾರನ ಬೆಳಗಿಸ್ಬೇಕೇ ಹೊರತು ಅದರ ಶಾಖಕ್ಕೆ ಉರಿದು ಹೋಗ್ಬಾರ್ದು. ಡ್ಯಾಡ್, ನೀವೆಷ್ಟು ಹೇಳಿದ್ರು ಅವಳಿಗೆ ಅರ್ಥ ಆಗಲ್ಲ. ಶ್ರೀಮತಿ ನೈನಿ ದೇವಿ ಅವರೇ ಸ್ವತಃ ಮಸಾಜ್ ಮಾಡಿದ್ರೆ ಯಾವ ಗಾಯ ಆದ್ರೂ ಮಾಯಾಗೋಗುತ್ತೆ. ಓಹೋ ಹಾಗಾ? ಸರಿ, ಮತ್ತೆ ನೆಲ ಉಳಿ. ಮತ್ತೇನಾ? ಹಲೋ, ಎಂಪ್ಲಾಯೀಸ್ಗೆ 1 ವಾರದ ಸಂಬಳ ಕಟ್ ಆಗ್ಬಾರ್ದು ಅಂತ ನಾನ್ ಸಾಹಸ ಮಾಡಿದ್ರೆ ನಿನಗಿಲೆ ತಮಾಷೆ ತರ ಇದೆಯಾ? ನಿಮಗೆ ಯಾವ ಕೆಲ್ಸನೂ ಇಲ್ಲ ಅಂದ್ರೆ ಸುಮ್ನೆ ಚೇಷ್ಟೆ ಮಾಡ್ತಿರ್ತೀರಲ್ಲ. ಈ ಭುಜದ ಮೇಲೆ ನೇಗಲ್ ಯಾಕೆ? ನೀನೇ ಕೂತ್ಕೊ ನೈನಿ. ಕೂತ್ಕೊಂಡ್ರೆ ಅಮ್ನೋರು ಪಲ್ಲಕ್ಕಿ ಮೇಲೆ ಕೂತ್ಕೊಂಡಿರೋ ತರ ನೀನು ನನ್ ಮೇಲೆ ಕೂತ್ಕೋ, ನಾನ್ ಎತ್ಕೊಂಡು ಹೋಗ್ತೀನಿ. ಬೇರೆಯವ್ರ ನಮ್ಮನ್ನ ನೋಡಿ ಹೊಟ್ಟೆ ಉರ್ಕೊಳ್ಳಿ. ಹೀಗ್ ಯೋಚನೆ ಮಾಡದ್ ಬಿಟ್ಟು ಹಾಗೇ ಆಕಾಶ ನೋಡಿ ನೀವು. ಮೋಡ್ಗಳಿಂದ ಚಂದಮಾಮ ಆಚೆ ಬರ್ತಾನೇನೋ. ಯಾವತ್ತೋ ಕಳ್ಕೊಂಡಿದ್ದ ದುಡ್ಡು ತಾನಾಗ್ ತಾನೇ ನಮ್ಗೆ ವಾಪಸ್ ಸಿಕ್ಕ ಹಾಗೆ ಇವತ್ತೆಲ್ಲ ಸೀಕ್ರೆಟು ಗೊತ್ತಾಗತ್ತೆ. ನೈನಿ, ಅಲ್ಲಿರೋ ಚಂದ್ರ ನಮ್ ಸೋದ್ರ ಮಾವ ಆಗಿದ್ದಿದ್ರೆ 1-2 ಸಲ ಕೂಗಿದಕ್ಕೆ ಏನಪ್ಪ ವಿಶಾಲ್, ಏನಮ್ಮ ನೈನಿ, ಯಾಕೆ ಕರೆದಿದ್ದು ಅಂತ ಕೇಳಿರೋನು. ಮೋಡನ ಅಡ್ಡ ಇಟ್ಕೊಂಡು ಏನ್ ಮಾಡ್ತಿರ್ಬೋದು? ರೊಮ್ಯಾನ್ಸ್. ರೊಮ್ಯಾನ್ಸಾ? ಅಪ್ಪಿ ತಪ್ಪಿ ಇವರಿಬ್ರು ನನ್ ಮುಂದೆನೆ ರೊಮ್ಯಾನ್ಸ್ ಮಾಡ್ತಾರ ಹೇಗೆ? 100% ಮಾಡಿ ತೋರಿಸ್ತೇನೆ. ನಿಮ್ ಪ್ರತಿಭೆ ಏನು ಅಂತ ನನಗ್ ಗೊತ್ತು ಮಹಾರಾಜ್ರೆ. ಈ ಆಟನೆಲ್ಲ ಬಿಟ್ಟು ಆ ಆಕಾಶದ ರಾಜ ಯಾವಾಗ ಬರ್ತಾನೆ ಅಂತ ಕಾಯೋಣ. ನೈನಿ, ಹೋಗಿ ಹಗ್ಗ ತಗೊಂಬ. ಅದನ್ನ ನಾನು ಚಂದ್ರಂಗ್ ಹಾಕಿ ಇದನ್ನ ಹಗ್ಗ ಅಂತ ಅನ್ಕೋ. ಈಗ ನೀನು ಈ ತರ ಗಿರ 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 ಅಂತ ತಿರುಗಿಸಿ ಅಂತ ಎಸಿತೀನಿ. ಸ್ವಲ್ಪನೂ ಬುದ್ಧಿ ಇಲ್ವಾ? ಕಲ್ಲನ್ ಎಲ್ಲಂದ್ರಲ್ಲಿ ಬಿಸಾಕ್ತಾರ? ನೀವ್ ಎಸ್ತಿದ್ದು ಇಲ್ಲೇ ಎಲ್ಲೋ ಬಿತ್ತು ಯಜಮಾನ್ರೆ. ಹಗ್ಗ ತಂದ್ಕೊಟ್ರೆ ಆ ಚಂದ್ರಂಗಲ್ಲ, ಯಾರ್ ಕತ್ಕೋ ಹಾಕಿ ಬೇಗಿಯೋ ಹಾಕಿದೀರಾ. ಸಮ್ಟೈಮ್ಸ್ ಹಾಗೆ ಮಿಸ್ ಆಗ್ಬಿಡುತ್ತೆ. ಫೇಮಸ್ ಕ್ರಿಕೆಟರ್ ಆದ್ರೂ ಕೆಲವೊಂದ್ಸಲ ಡಕ್ಔಟ್ ಆಗ್ತಿರ್ತಾನೆ, ತಪ್ಪಿದ್ದಲ್ಲ. ಅಷ್ಟ್ ಮಾತ್ರಕ್ಕೆ ಬ್ಯಾಟಿಂಗ್ ಬರಲ್ಲ ಅಂತ ಅನ್ಕೋಬಾರ್ದು. ಓಹೋ, ಅದೆಲ್ಲ ಹಾಗಿರ್ಲಿ. ಚಂದಮಾಮ ಆದಷ್ಟು ಬೇಗ ಬರ್ಲಿ ಅಂತ ದೇವ್ರನ್ ಕೇಳ್ಕೊಳ್ಳೋಣ. ಇಟ್ಸ್ ಓಕೆ. ಹೇ ಮೂನ್, ಕಮ್ ಔಟ್ ಫಾಸ್ಟ್. ನೀನ್ ಬರೋ ತನಕ ಈ ತಾಯ್ತದ ಮ್ಯಾಟರ್ ಬಗ್ಗೆ ಸರಿಯಾಗಿ ಕ್ಲಾರಿಟಿ ಸಿಗಲ್ಲ. ನೀನ್ ಬರ್ದೇ ಇದ್ರೆ ನನಗಿವರು ಟಾರ್ಚರ್ ಕೊಟ್ಬಿಡ್ತಾರೆ. ನೈನಿ, ಆ ಚಂದ್ರಂಗೊಂದ್ ದೊಡ್ಡ ನಮಸ್ಕಾರ, ನಿನಗೂ ಒಂದ್ ದೊಡ್ಡ ನಮಸ್ಕಾರ. ನಾನ್ ಹೋಗಿ ಮಲ್ಕೋತೀನಿ. ಯಜಮಾನ್ರೆ ನಿಂತ್ಕೊಳ್ಳಿ. ಯಜಮಾನ್ರೆ ಎಲ್ಲಿಗೆ ಹೋಗ್ತಿದ್ದೀರಾ? ಮಲಗ್ಬೇಕಾ ಬೇಡ್ವಾ? ಮೋಡದಿಂದ ಬಚ್ಚಿಟ್ಕೊಂಡಿರೋ ಆ ಚಂದ್ರ ಹೊರಗ್ ಬರಲ್ಲ ಅನ್ನೋ ವಿಷಯ ನನಗಂತೂ ಕ್ಲಿಯರ್ ಆಗಿ ಗೊತ್ತಾಯ್ತು. ಇನ್ನು ಸ್ವಲ್ಪ ಹೊತ್ತಿಲ್ಲೇ ಇದ್ರೆ ಉಳಿರೋ ಈ ನೆಲದ ಮೇಲೆ ನಾನ್ ಮಲಗೋ ತರ ಇದೀನಿ, ಗೊತ್ತಾ? ನಾಳೆ ಬೆಳಗ್ಗೆ ಎದ್ಮೇಲೆ ಏನ್ ಯಜಮಾನ್ರೆ ಇದು, ಬಟ್ಟೆ ಎಲ್ಲ ಚಿಕ್ಕ ಮಕ್ಕಳ ತರ ಮಣ್ ಮಾಡ್ಕೊಂಡಿದೀರಾ ಅಂತ ನಾನೇನಾದ್ರೂ ಅಂದ್ರೆ ಸರಿ ಇರಲ್ಲ, ನೋಡ್ತಿರೋ. ಆಮೇಲೆ ನಾನ್ ಬಿಟ್ಟು ಹೋಗ್ತಿದ್ದೀನಿ ಅಂತಿದ್ದೀರಲ್ಲ ಯಜಮಾನ್ರೆ.
ನಾವ್ ಅನ್ಕೊಂಡಿದ್ ಆಗ್ಬೇಕಲ್ವಾ? ಹಲೋ, ನಾನೇನು ಅನ್ಕೊಳ್ಳಿಲ್ಲ, ನೀನೇ ಇಮ್ಯಾಜಿನ್ ಮಾಡ್ಕೋತಿದ್ಯಾ ಅಷ್ಟೇ. ಅದೇನು ಅಂತ ಹೇಳ್ದೆ, ನೀವೇ ಮಾತಾಡ್ಕೊಂಡ್ರೆ ನನಗೆ ಏನ್ ಅರ್ಥ ಆಗುತ್ತೆ? ಗುಡ್ ನೈಟ್. ನಿಂತ್ಕೊಳ್ಳಿ ಯಜಮಾನ್ರೆ, ಆಗ್ಲೇ ಕೇಳಿದ್ರಲ್ಲ, ಅದ್ ಬೇಡ್ವಾ? ಏನದು? ರೊಮ್ಯಾನ್ಸ್. ನೀನೀ ಮಾತು ಹೇಳ್ತಿದ್ಯಾ ಅಂದ್ರೆ ಆ ಮನ್ಮಥನು ಕನ್ಫ್ಯೂಸ್ ಆಗಿ ಹೊರಟೋಗ್ಬಿಡ್ತಾನೆ. ಅಂತದ್ರಲ್ಲಿ ನಾನ್ ಯಾವ ಲೆಕ್ಕ? ನಾನಿವತ್ತು ಒಬ್ನೇ ಮಲ್ಗ್ಬೇಕು ಅಂತ ಗೊತ್ತಾಯ್ತು. ಬರ್ಲಾ? ಬೇಡ ಬೇಡ, ಪಂಚೆ ಉತ್ತರ ಬಿಡುತ್ತೆ. ನನ್ ಮಾತು ಕೇಳು. ಪರವಾಗಿಲ್ಲ ಯಜಮಾನ್ರೆ, ನನ್ ಬಿಟ್ಟು ಯಾರಿದಾರೆ ಇಲ್ಲಿ? ಹಣೆ ಬರೋಕೆ ನಾನ್ ಸಿಕ್ಕಾಕೊಂಡಿದೀನಿ. ನಿಮ್ ಸಂತೋಷ ಮತ್ತೆ ರೊಮ್ಯಾನ್ಸ್ ನೋಡಕ್ಕಾಗ್ದೆ ಒದ್ದಾಡ್ತಿದೀನಿ ಇಲ್ಲಿ. ಚಿಕ್ಕ ಯಜಮಾನ್ರೆ, ಏನ್ ಮಾಡ್ತಾ ಇದ್ದೀರಾ? ಚಾಪೆ ಹಾಸ್ಕೊಂಡಿದ್ದೀನಲ್ಲ, ಈಗ ಚಾಕು ತಗೊಂಡ್ ಬಂದು ತರಕಾರಿನೆಲ್ಲ ಕಟ್ ಮಾಡಿ ಫ್ರಿಜ್ ಅಲ್ಲಿ ಇಡೋಣ ಅಂತ. ಹೌದಾ? ಅದ್ರಿಂದ ಏನ್ ಮಾಡ್ತೀರಾ? ಅಬ್ಬಾ, ವ್ಯಂಗ್ಯನ ಅರ್ಥ ಮಾಡ್ಕೊಳ್ಳದಿರೋ ವೇಸ್ಟ್ ಪೀಸು ಕಣ ನೀನು. ಚಾಪೆ ಹಸಿ ದಿಂಬಿಟ್ಟಿದ್ದೀನಿ ಅಂದ್ರೆ ಮಲ್ಗೋಕೆ ಅಂತ ತಾನೇ ಅರ್ಥ. ಅಂದ್ರೆ ಇವತ್ತಿಬ್ರು ಕೆಳಗ್ ಮಲ್ಗೋದಾ? ಹೇ, ಅರ್ಥ ಆಗ್ತಿಲ್ವ ನಿಂಗೆ? ನಿನ್ ಬೆಡ್ ಮೇಲೆ ಮಲ್ಕೋ, ನಾನು ಇಲ್ಲೇ ಮಲಗ್ತೀನಿ. ನೀವ್ ದಿನ ಮೇಲೆ ಅಲ್ವಾ ಮಲ್ಗೋದು, ಇವತ್ ಯಾಕೆ ನೀವ್ ಕೆಳಗ್ ಮಲಗ್ತಿದ್ದೀರಾ? ಆಕ್ಚುಲಿ ನೀನ್ ಕೆಳಗೆ, ನಾನ್ ಮಂಚದ ಮೇಲೆ ಮಲ್ಕೋಬೇಕಿತ್ತು. ಆದ್ರೆ ನೀನ್ ಪ್ರೆಗ್ನೆಂಟ್ ಆಗಿರೋದ್ರಿಂದ ಪಾಪ ಅಂತ ನಾನೇ ಕೆಳಗಡೆ ಮಲಗ್ತಿದ್ದೀನಿ. ವ್ರತ ಮಾಡ್ತಿದೀಯಲ್ಲ, ನಾವಿಬ್ರು ಒಟ್ಟಿಗೆ ಮಲಗಬಾರದು, ಅದು ರೂಲು. ನೀನ್ ಅಲ್ಲಿ ಮಲಗು. ನನ್ ಗಂಡ ಬಂಗಾರ, ನನ್ ಮೇಲೆ ನಿಮ್ಗೆ ಎಷ್ಟು ಕಾಳಜಿ ಇದೆ. ಕಾಳಜಿನ? ನಿಜ ಏನು ಅಂತ ನಿಂಗೆ ಗೊತ್ತಿಲ್ವೇ? ಇಡೀ ದಿನ ಉಪವಾಸ ಮಾಡಿ ಈಗ ಹಾಲು ಕುಡಿತಾ ಇದೆಯಲ್ವಾ, ಸುಸ್ತಿಗೆ ನೀನು ಮೈ ಮರೆತು ನಿದ್ದೆ ಮಾಡಿ ಬೆಡ್ಡಿಂದ ಕೆಳಗಡೆ ಬಿದ್ದೆ ಅಂತ ಅನ್ಕೋ. ಗೋವಿಂದ ಗೋವಿಂದ. ಯಾಕ್ರಿ ನನ್ ಹಾಗ್ ನೋಡ್ತಿದ್ದೀರಾ? ನಾನ್ ಈ ಸೀರಿಯಲ್ ಚೆನ್ನಾಗ್ ಕಾಣಿಸ್ತಿದ್ದೀನಾ? ಅಷ್ಟು ಚೆನ್ನಾಗಿದ್ದಿದ್ರೆ ಇಷ್ಟೆಲ್ಲ ಏನಕ್ಕಾಗ್ತಿತ್ತು? ಹಾಲು ಕುಡಿದು ಮಲ್ಕೋ. ಈ ಹಾಲ್ನ ನಿಮ್ಗೋಸ್ಕರ ತಂದಿರೋದು. ಬೇಡ ಬೇಡ, ನನ್ ಕುಡಿಯೋದ್ ಬಿಟ್ಟು ತುಂಬಾ ದಿನ ಆಯ್ತು ಸುಮ್ಮನ. ಅಯ್ಯೋ, ಇದ್ರಲ್ಲಿ ಏನು ಬೆರ್ಸಿಲ್ಲ ರೀ. ಜ್ಯೇಷ್ಠ ಮಾಸದ ಪೌರ್ಣಮಿಯಲ್ಲಿ ಹಸುಗಳಿಗೆ ಪೂಜೆ ಮಾಡ್ತಾರಲ್ವಾ, ಹಸು ಹಾಲ್ ಕುಡ್ದು ನಾವು ಗೋಮಾತೆನ್ ಬೇಡ್ಕೊಂಡ್ರೆ ಆರೋಗ್ಯವಾಗಿರ್ತೀವಂತೆ. ನಾನು ಆರೋಗ್ಯವಾಗಿದ್ದೀನಿ ತಾಯಿ. ನಿನ್ ಮಾತಿಂದ ಇರಿಟೇಷನ್, ನಿನ್ ಚೇಷ್ಟೆಗೆ ಬೇಜಾರ್ ಬಂದು ಜೀವನದಲ್ಲಿ ಜುಗುಪ್ಸೆ ಆಗಿರೋದೊಂದನ್ ಬಿಟ್ಟು ಬೇರೆ ಏನೂ ಆಗಿಲ್ಲ. ಆ ಹಾಲ್ನ ನೀನೇ ಕುಡಿ. ಬೇಡ ಅಂದ್ರೆ ಡ್ರೈವರ್ ಗೋಪಾಲನ್ ಕೊಡು. ಗುಡ್ ನೈಟ್. ಈ ಹೊತ್ತಲ್ಲಿ ಡ್ರೈವರ್ಗೆ ಹೋಗ್ಕೊಟ್ರೆ ಅವ್ರು ಏನ್ ಅನ್ಕೊಳಲ್ಲ? ಕೂಗಿದ್ರೆ ಏನು ಅನ್ಕೊಳಲ್ಲ. ನಿನ್ನ ಯಾವ ತರ ನೋಡಿನೆ ಬೇರೆ ತರ ಅನ್ಕೋತಾರೆ. ಕೊಟ್ಬಾ ಅಂದ್ರೆ ಅವನಿ ಹಾಲ್ ಗ್ಲಾಸ್ನ ಕೈಗೆ ತಗೊಂಡು ಕೊನೆ ಡ್ರಾಪ್ನ ಕಷ್ಟಪಟ್ಟು ಕುಡಿಯೋವರೆಗೂ ನೀನಲ್ಲೇ ನಿಂತ್ಕೊಂಡು ಅದನ್ನ ನೋಡು ಅಂತಲ್ಲ. ಹಾಲಿಗೂ ಕೂಗಿದ್ರೆ ಓಡ್ಕೊಂಡ್ ಬರ್ತಾನೆ. ಇಲ್ಲ ಅಂದ್ರೆ ಬೆಕ್ಕಿಗಾದ್ರೂ ಹಾಕು, ಪುಣ್ಯ ಆದ್ರೂ ಬರುತ್ತೆ. ಹಾಗಾದ್ರೆ ನೀವು ಪೌರ್ಣಮಿ ದಿನ ಈ ಹಸು ಹಾಲ್ನ ಕುಡಿದು ಬೇಡ್ಕೊಳ್ಳಲ್ಲ ಅಂತ ಆಯ್ತು. ನೋಡು,
ಈ ಡವ್ಗಳೇ ನನಗೆ ಇಷ್ಟ ಆಗಲ್ಲ ಅಂತ ಹೇಳೋದು. ಸೈಲೆಂಟ್ ಆಗಿ ಮಲ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ನನ್ನ ಬಾಲ್ಕನಲ್ಲಿ ಹೋಗಿ ಮಲ್ಕೊಂಡ್ಬಿಡ್ತೀನಿ. ಛೀ, ರೊಮ್ಯಾನ್ಸ್ ಅಂದ್ರೆ ಏನು ಅಂತಾನೂ ಗೊತ್ತಿಲ್ಲ. ಏನು ಗೊತ್ತಿಲ್ಲರ ನನ್ನ ತಂದೆ ಮಾಡ್ಬಿಟ್ಟೆ. ಗೊತ್ತಿದ್ರೆ ಅದಿನ್ನೇನ್ ಮಾಡ್ತಿದ್ಯೋ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.